ಡಾಕ್ಟರ್, ಮೊದಲನೇದಾಗಿ ಈ ಸಂಧಿವಾತ ಸಮಸ್ಯೆ ಅಂದರೆ ಏನು? ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರನ್ನು ಕಾಡ್ತಾ ಇರೋದು ಸರ್ವೇ ಸಾಮಾನ್ಯವಾಗಿದೆ. ಎಸ್, ಸಿ ಆಥ್ರೈಟಿಸ್ ಅಂತ ಅಂದಾಗ ಆಥ್ರೈಟಿಸ್ ಅನ್ನೋದು ಒಂದು ಜಾಯಿಂಟ್ ಮೂಳೆ ಸಂಬಂಧಿತ ಒಂದು ವ್ಯಾಧಿ. ಸೊ ಇದಕ್ಕೆ ಪ್ರೋಗ್ರೆಸಿವ್ ಡಿಸಾರ್ಡರ್ ಅಂತೀವಿ. ಬಿಕಾಸ್ ಇದು ಒಂದ್ಸತಿ ಶುರು ಆದರೆ ಸ್ಲೋ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಒಬ್ಬರು ಪೇಷಂಟು ಜಾಯಿಂಟ್ ಪೇಯ್ನ್ ಅಂತ ಬಂದ ತಕ್ಷಣ ನಾವು ಅದನ್ನು ಆಥ್ರೈಟಿಸ್ ಅಂತ ಹೇಳಲ್ಲ. ಈ ಜಾಯಿಂಟ್ಸ್ ಏನಿದೆಯೋ ಆ ಜಾಯಿಂಟ್ಸಲ್ಲಿ ಆ ಸ್ಪಾಟಲ್ಲಿ ಇನ್ಫ್ಲಮೇಟರಿ ಚೇಂಜಸ್ ಅಂತ ನಾವು ಹೇಳಿದಾಗ ಲೈಕ್ ರೆಡ್ನೆಸ್ ಆರ್ ಆ ಜಾಗದಲ್ಲಿ ಊತ ಕಂಡುಬರೋದು, ನೋವು ಕಂಡುಬರೋದು, ಆರ್ ಟೆಂಪ್ರೇಚರ್ ನಾರ್ಮಲ್ ಟೆಂಪ್ರೇಚರ್ಗಿಂತ ಹೆಚ್ಚಾಗಿರೋದು, ಅಂದರೆ ನೀವು ಆ ಭಾಗನ ನೋಡಿದಾಗ ಸ್ವಲ್ಪ ಹಾಟ್ ಆಗನ್ಸೋದು, ಇವೆಲ್ಲ ಇನ್ಫ್ಲಮೇಟರಿ ಸಿಮ್ಟಮ್ಸ್. ಸೊ ಈ ಸಿಮ್ಟಮ್ಸ್ ಎಲ್ಲ ಜಾಯಿಂಟಲ್ಲಿ ನೋಡಿದಾಗ ನಾವು ಆಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಈ ಆಥ್ರೈಟಿಸಲ್ಲಿ ಕೂಡ 2 ಟೈಪ್ಸ್ ಇರುತ್ತೆ. 2 ಟೈಪ್ಸಲ್ಲಿ ಫಸ್ಟು ಮೆಕ್ಯಾನಿಕಲ್ ಪೇಯ್ನ್ ಅಂತ ಹೇಳ್ತೀವಿ, ನೆಕ್ಸ್ಟ್ ಬಂದು ಕ್ರಾನಿಕ್ ಪೇಯ್ನ್ ಅಂತ ಹೇಳ್ತೀವಿ. ಮೆಕ್ಯಾನಿಕಲ್ ಪೇಯ್ನ್ ಅಂತ ಹೇಳಿದಾಗ ಈಗ ನಾವು ಯಾವತ್ತು ಪ್ರತಿದಿನ ಏನು ಕೆಲಸ ಮಾಡ್ತೀವಿ ಆ ಕೆಲಸಕ್ಕಿಂತ ಜಾಸ್ತಿ ಕೆಲಸ ಮಾಡಿದಾಗ ಎಕ್ಸೆಸ್ ಸ್ಟ್ರೈನ್ ಆದಾಗ ಜಾಯಿಂಟ್ ಪೇಯ್ನ್ ಬರೋದು, ಜಾಯಿಂಟ್ ಸ್ಟ್ರೈನಿಂದ ಒಂದು ಸ್ವಲ್ಪ ಎಕ್ಯೂಟ್ ಪೇಯ್ನ್ ಬರೋದು, ಈ ಥರದ್ದು ನಾರ್ಮಲು. ಸೊ ಅಂಥ ಪೇಯ್ನ ನಾವು ಮೆಕ್ಯಾನಿಕಲ್ ಪೇಯ್ನ್ ಅಂತ ಹೇಳ್ತೀವಿ. ಅಂಥ ಪೇಯ್ನ್ ಬಂದಾಗ ಸ್ವಲ್ಪ ರೆಸ್ಟ್ ತೊಗೊಂಡು ಅವ್ರು ಸ್ವಲ್ಪ ಹೊತ್ತು ನಾರ್ಮಲಿ ನೀವು ಕೆಲಸನ ನಿಲ್ಲಿಸ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆದಾಗ ತಾನೇ ಸೆಟ್ ಆಗಿಬಿಡುತ್ತೆ. ಇದಕ್ಕೆ ನಾವು ಮೆಕ್ಯಾನಿಕಲ್ ಪೇಯ್ನ್ ಅಂತ ಹೇಳ್ತೀವಿ. ಸೊ ಕ್ರಾನಿಕ್ ಪೇಯ್ನ್ ಅಂತ ಹೇಳಿದಾಗ ಇಟ್ ಈಸ್ ಲಾಂಗ್ ಲಾಸ್ಟಿಂಗ್ ಪ್ರೋಗ್ರೆಸಿವ್ ಪೇಯ್ನ್. ಅಂದರೆ ಪೇಯ್ನ್ ಶುರು ಆಗಿ 4 ವಾರಕ್ಕಿಂತ ಹೆಚ್ಚಾಗಿ ಆ ಪೇಯ್ನ್ ಹಾಗೆ ಇದ್ದಾಗ ಅದಕ್ಕೆ ನಾವು ಕ್ರಾನಿಕ್ ಪೇಯ್ನ್ ಅಂತ ಹೇಳ್ತೀವಿ. ಓಕೆ. ಸೊ ಸಂಧಿವಾತ ಸಮಸ್ಯೆ ಇದೆ ಅಂತ ಗೊತ್ತಾಗೋದು ಹೇಗೆ? ಅದಕ್ಕೆ ಇರುವಂತಹ ಗುಣಲಕ್ಷಣಗಳ ಬಗ್ಗೆ ತಿಳಿಸಿಕೊಡೋದಾದರೆ? ಕ್ಲಿನಿಕಲ್ ಫೀಚರ್ಸ್ ಅಂತ ಬಂದಾಗ ಆಥ್ರೈಟಿಸ್ ಇರೋ ಪೇಷಂಟ್ಗೆ ನಾನು ಮುಂಚೆ ಹೇಳಿದಂಗೆ ಇನ್ಫ್ಲಮೇಟ್ರಿ ಸೈನ್ಸ್ ಅಂದರೆ ಪೇಯ್ನು, ರೆಡ್ನೆಸ್ಸು, ಟೆಂಪ್ರೇಚರ್ ಜಾಸ್ತಿ ಅನಿಸೋದು, ಅವ್ರ ಊತ ಕಂಡುಬರೋದು, ಇದರ ಜೊತೆಗೆ ಸ್ಟಿಫ್ನೆಸ್ ಇರೋದು, ಅಂದರೆ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್. ಈಗ ಎದ್ದ ತಕ್ಷಣ ನಮಗೆ ಕಾಲು ಎತ್ತಕ್ಕಾಗ್ತಾ ಇಲ್ಲ, ಕಾಲು ಮೂಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದಾಗ, ರಿಸ್ಟ್ರಿಕ್ಟೆಡ್ ಮೂಮೆಂಟ್ ಇದ್ದಾಗ, ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಇದ್ದಾಗ, ಆ್ಯಂಡ್ ಮೂಮೆಂಟ್ ಏನಿದೆಯೋ ಆ ಮೂಮೆಂಟ್ ಮಾಡ್ತಿದ್ದಾಗ ಕ್ರ್ಯಾಕ್ಲಿಂಗ್ ಥರ ಸೌಂಡ್ ಬಂದಾಗ, ಈ ಥರ ಲಕ್ಷಣಗಳಿದ್ದಾಗ ಅದಕ್ಕೆ ನಾವು ಆಥ್ರೈಟಿಕ್ ಸಿಮ್ಟಮ್ಸ್ ಅಂತ ಹೇಳ್ತೀವಿ. ಓಕೆ. ಸಂಧಿವಾತ ಸಮಸ್ಯೆ ಅಂತ ಹೇಳಿದ್ರೆ ಅದರಲ್ಲಿ ಸಾಕಷ್ಟು ಟೈಪ್ಸ್ ಇದೆ ಅಂತ ಹೇಳ್ತಾ ಇದ್ರಿ. ಸೊ ಯಾವ ಟೈಪ್ ಮೋಸ್ಟ್ ಡೇಂಜರಸ್ ಒನ್ ಅಂತ ಹೇಳ್ಬೋದು, ಜೊತೆಗೆ ಅದರ ಒಂದು ಲಕ್ಷಣಗಳನ್ನು ತಿಳಿಸೋದಾದ್ರೆ? ಆಥ್ರೈಟಿಸ್ ಅಂತ ಹೇಳಿದಾಗ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.